ಜೈ ಶ್ರೀ ಗಣೇಶ್. ಶ್ರೀಮಾತ್ರೆ ನಮಃ. ಸರ್ವದೇವತಾಭ್ಯೋ ನಮಃ. ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ. ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ಮೇಷ ರಾಶಿಯ ಆಗಸ್ಟ್ ಮಾಸ ಭವಿಷ್ಯ, ಟಾರೋಟ್ ಆಸ್ಟ್ರಾಲಜಿ ಗೈಡೆನ್ಸ್ ಅಂಡ್ ಚಾನಲಿಂಗ್ ಗೈಡೆನ್ಸ್ ಎರಡು ಕಂಬೈನ್ಡ್ ಗೈಡೆನ್ಸ್ ಆಗಿ ನೋಡೋಣ. ಈ ಒಂದು ಆಗಸ್ಟ್ ಮಂತ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಯಾವೆಲ್ಲ ಇವೆಂಟ್ಸ್ಗಳು ಅಥವಾ ಗೈಡೆನ್ಸ್ ಏನ್ ಬರುತ್ತೆ ಅಂತ ನೋಡೋಣ. ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಏನಂದ್ರೆ, ಈ ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲಾ ಗೈಡೆನ್ಸ್ಗಳು ಸಾಮೂಹಿಕ ಅಂದ್ರೆ ಒಂದು ಕಲೆಕ್ಟಿವ್ ಮೇಷ ರಾಶಿಯವರ ಎನರ್ಜಿಗೆ ಅಲೈನ್ ಮಾಡಿ ಹೇಳಿರುವಂತದ್ದು. ಎಲ್ಲರಿಗೂ ಎಲ್ಲವನ್ನು ಹೇಳಿರುವಂತದ್ದಲ್ಲ. ಮೇಷ ರಾಶಿಯವರ ಕಲೆಕ್ಟಿವ್ ರೀಡಿಂಗ್ ಇದು. ಯಾರ ಏಜ್ ಗ್ರೂಪಿಗೆ ತಕ್ಕಂತೆ ಅಂಡ್ ಅವರ ಲೈಫ್ ಸಿಚುವೇಶನ್ಗೆ ತಕ್ಕಂತೆ ಆ ಒಂದು ಗೈಡೆನ್ಸ್ ಗಳನ್ನ ರಿಸೀವ್ ಮಾಡುವಂಥದ್ದು. ನಿಮ್ಗೆ 1 or 2 or 3 ಪಾಯಿಂಟ್ಸ್ ಕನೆಕ್ಟ್ ಆದ್ರೆ ಓಕೆ, ಎಲ್ಲ ಕನೆಕ್ಟ್ ಆದ್ರೆ ದಟ್ ವಿಲ್ ಬಿ ಗುಡ್. ಓಕೆ, ಲೈಫಿಗೆ ಯಾವ ಒಂದು ಸಿಚುವೇಶನ್ ಕನೆಕ್ಟ್ ಆಗುತ್ತೋ ಆ ಒಂದು ಗೈಡೆನ್ಸ್ ನ ರಿಸೀವ್ ಮಾಡಿ, ಇನ್ನ ಉಳಿದಂತದನ್ನ ಬಿಟ್ಬಿಡಿ. ಅಂಡ್ ಪರ್ಸನಲ್ ಗೈಡೆನ್ಸ್ ತಗೊಂಡಾಗ 100% ಅವರಿಗೆ ಪರ್ಸನಲ್ ಆಗಿ ಅವರ ಒಂದು ಸೋಲ್ ಕಾಂಟ್ರಾಕ್ಟ್ ಪ್ರಕಾರ ಅದಕ್ಕೆ ಏನೇನ್ ಗೈಡೆನ್ಸ್ ಬೇಕೋ ಅದನ್ನ ನಾವು 100% ಹೇಳ್ಬೋದು. ಬಟ್ ಈಗ ಮೇಷ ರಾಶಿಯವರ ಕಲೆಕ್ಟಿವ್ ರೀಡಿಂಗ್ ನೋಡ್ತಿರೋದ್ರಿಂದ ಕಲೆಕ್ಟಿವ್ ರೀಡಿಂಗ್ ತರಾನೇ ತಗೊಂಡ್ರೆ ದಟ್ ವಿಲ್ ಬಿ ಬೆಟರ್. ಅಂಡ್ ನಮ್ಮ ಚಾನೆಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಚಾನೆಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ ಯಾವೆಲ್ಲ ರಿಲೇಟೆಡ್ ಇನ್ಫಾರ್ಮೇಶನಲ್ ಸ್ಪಿರಿಚುವಲ್ ಟಾಕ್ಸ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್, ಆಧುನಿಕ ಲೈಫ್ ಸ್ಟೈಲ್ಗೆ ತಕ್ಕಂತೆ ಸ್ಪಿರಿಚುಯಾಲಿಟಿನ ಸೈಂಟಿಫಿಕಲಿ ಯಾವ ರೀತಿ ನಮ್ಮ ಲೈಫ್ ಅಲ್ಲಿ ಇಂಡಲ್ಜ್ ಮಾಡಬಹುದು ಅನ್ನೋದನ್ನ ಹಂತವಾಗಿ ವಿಡಿಯೋಸ್ ನ ಮಾಡ್ತಾ ಹೋಗ್ತೀನಿ. ಹೀಲಿಂಗ್ ರಿಲೇಟೆಡ್ ವಿಡಿಯೋಸ್ ಗಳಿರ್ತವೆ. ಫಾರ್ ಎಕ್ಸಾಂಪಲ್ ರೇಖಿ, ಲಾಮಾ ಫೆರಾ, ಯೋಗ್ ಮಾಯಾ, ಆಕಾಶಿಕ್ ರೆಕಾರ್ಡ್ಸ್, ಇದ್ರೆಲ್ಲ ರಿಲೇಟೆಡ್ ಟಾಪಿಕ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ನೀವು ರೆಸ್ಪಾನ್ಸಸ್ ಯಾವ್ಯಾವ ರೀತಿ ಬರ್ತಾ ಹೋಗುತ್ತೋ ಅದನ್ನ ನೋಡ್ಕೊಂಡು ನಾವು ಯಾವ ರಿಲೇಟೆಡ್ ಟಾಪಿಕ್ಸ್ ನ ಮಾಡ್ಬೇಕು, ಡಿವೈನ್ ಗೈಡೆನ್ಸ್ ಸಹ ಯಾವ ರೀತಿ ಬರುತ್ತೋ ಅದ್ರ ಮೇಲೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಓಕೆ, ಲೆಟ್ ಸ್ಟಾರ್ಟ್ಸ್ ದ ವಿಡಿಯೋ. ಮೇಷ ರಾಶಿಯವರು ಆಗಸ್ಟ್ ಮಂತ್ ಅಲ್ಲಿ ಓವರ್ ಆಲ್ ಎನರ್ಜಿ ಫಸ್ಟ್ ನೋಡೋಣ. ಅದಾದ ನಂತರ ಎಜುಕೇಶನ್, ಬಿಸ್ನೆಸ್, ಕರಿಯರ್ ಅಂಡ್ ಲವ್, ರಿಲೇಶನ್ಶಿಪ್, ವೈವಾಹಿಕ ಜೀವನ, ಹೆಲ್ತ್, ಓವರ್ ಆಲ್ ಆಗಿ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಓವರ್ ಆಲ್ ಮೇಷ ರಾಶಿಯವರ ಕರೆಂಟ್ ಎನರ್ಜಿ ಹೇಗಿದೆ ಅನ್ನೋದನ್ನ ನೋಡೋಣ. ಎಂಜಾಯ್ಮೆಂಟ್, ಸೆಲೆಬ್ರೇಷನ್, ಫ್ರೆಂಡ್ಸ್, ರಿಯೂನಿಯನ್, ಪಾರ್ಟಿ, ಓವರ್ ಆಲ್ ಆಗಿ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಒಂದು ಸೆಲೆಬ್ರೇಷನ್ ಮಾಡ್ತೀರಾ. ನಿಮ್ಮ ಲೈಫ್ ಅಲ್ಲಿ ಯಾವುದೋ ಒಂದು ಹೊಸ ನ್ಯೂ ಚಾಪ್ಟರ್ಸ್ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಮದ್ವೆ ಫಿಕ್ಸ್ ಆಗ್ಬಹುದು, ಅಥವಾ ಕರಿಯರ್, ಜಾಬ್, ಬಿಸ್ನೆಸ್ ಅಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗಬಹುದು. ಅಂಡ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತಹ ಸಂದರ್ಭಗಳು ಈ ಒಂದು ಮಂತ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ನೀವು ಏನೇನೆಲ್ಲ ಮಾಡ್ಬೇಕು ಈ ಮಂತ್ ಅಂತ ನೀವು ವಿಶ್ ಮಾಡ್ತಿರೋ ಫುಲ್ಫಿಲ್ಮೆಂಟ್ ಆಗೋದು ಗ್ಯಾರಂಟಿ. ಪಾಸಿಟಿವ್ ಕಾರ್ಡ್ಸ್ ಗಳು ಬಂದಿದಾವೆ ಅಂಡ್ ಚಾನಲಿಂಗ್ ಮೆಸೇಜ್ ಅಲ್ಲೂ ಒಂದು ನ್ಯೂ ಎನರ್ಜಿ, ಪಾಸಿಟಿವ್ ವೈಬ್ಸ್ ಇದಾವೆ. ಹೊಸದು ಮನೆ ಓಪನಿಂಗ್ ಫಂಕ್ಷನ್ ಮಾಡಬಹುದು, ಕೆಲವರು ಮ್ಯಾರೇಜ್ ಫಿಕ್ಸ್ ಆಗಬಹುದು, ಸಮಥಿಂಗ್ ಪೂಜೆ ಪುನಸ್ಕಾರ ಅಂಡ್ ಎಲ್ಲ ರಿಲೇಟಿವ್ಸ್, ಫ್ರೆಂಡ್ಸ್, ಫ್ಯಾಮಿಲಿಗೆ ಕರೆದಿ ಊಟ ಹಾಕ್ಸೋದು, ಈ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ ಗೈಡೆನ್ಸ್ ಅಲ್ಲಿ. ಎಂಗೇಜ್ಮೆಂಟ್, ಓವರ್ ಆಲ್ ಎನರ್ಜಿ ಏನ್ ಬರ್ತಾ ಇದೆ, ಒಂದು ಓಲ್ಡ್ ಎನರ್ಜಿ ಮುಗಿಸಿ ಅಲ್ಲಿ ಒಂದು ನ್ಯೂ ಚಾಪ್ಟರ್ ಲೈಫ್ ಅಲ್ಲಿ ಶುರು ಆಗ್ತಿದೆ. ಇವಾಗ ಲವ್ ರಿಲೇಶನ್ಶಿಪ್ ಒಂದು ಗೈಡೆನ್ಸ್ ತಗೊಳ್ಳೋದಾದ್ರೆ ಇದ್ರಲ್ಲೂ ಸಹ ನ್ಯೂ ಚಾಪ್ಟರ್ ಶುರು ಅಂತ ಬರ್ತಿದೆ. ಸಿಂಗಲ್ ಇರೋರಿಗೆಲ್ಲ ಒಂದು ಹೊಸ ಲವ್ ಚಾಪ್ಟರ್ ಶುರು ಆಗುವಂತ ಸಾಧ್ಯತೆ ಇದೆ. ಅಟ್ ದ ಸೇಮ್ ಟೈಮ್ ಹೇಳಿದೆ ನಾನಾಗ್ಲೇ, ಓಲ್ಡ್ ಎನರ್ಜಿ ಕ್ಲೋಸ್ ಆಗುವಂತ ಸಾಧ್ಯತೆ ಇದೆ ಅಂತ. ಸೊ ಬ್ರೇಕಪ್ಸ್ ಆಗುವಂತಹ ಸಾಧ್ಯತೆಗಳು ಇದಾವೆ, ಬಟ್ ಒಂದು ನ್ಯೂ ಎನರ್ಜಿನೂ ಶುರುವಾಗುವಂತ ಸಾಧ್ಯತೆನೂ ಇದೆ. ಇವಾಗ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಒಂದು ಸೋಲ್ ಎನರ್ಜಿಗೆ, ಒಂದು ಸೋಲ್ ಜರ್ನಿಯಲ್ಲಿ ಆ ಒಂದು ಸೋಲ್ ಡಿಸ್ಕನೆಕ್ಟ್ ಆಗುತ್ತೆ ಸಾಂದರ್ಭಿಕವಾಗಿ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ಅವರ ಅವಧಿ ಇಷ್ಟೇ ಇತ್ತು ಅಂತ ಅರ್ಥ. ಓಕೆನಾ? ಸೊ ಋಣಾನುಬಂಧ ಎಲ್ಲಿವರೆಗೂ ಇರ್ಬೇಕಂತಿರುತ್ತೋ ಅಲ್ಲಿವರೆಗೂ ಇರುತ್ತೆ. ಅದಾದ್ಮೇಲೆ ಸೋಲ್ ಕಾಂಟ್ರಾಕ್ಟ್ ಮುಗೀತು ಅಂದ ಕೂಡ್ಲೆ ಅದು ಡಿಸ್ಕನೆಕ್ಟ್ ಆಗುತ್ತೆ. ತನಗ್ ತಾನೇ ಆ ಒಂದು ಸಂದರ್ಭವನ್ನ ಕ್ರಿಯೇಟ್ ಮಾಡಿ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇದು ಎಲ್ಲರಿಗೂ ಅಲ್ಲ, ಅಗೇನ್ ಇದು ಸಮ್ ಪರ್ಟಿಕ್ಯುಲರ್ ಪರ್ಸನ್ಸ್ಗೆ ಅಂತ ಅನ್ಸುತ್ತೆ. ಓಕೆ, ಎಲ್ಲರಿಗೂನು ಬ್ರೇಕಪ್ಸ್ ಆಗ್ಬೇಕನ್ನೋದಿಲ್ಲ, ಅವರವರ ಸೋಲ್ ಜರ್ನಿಗೆ ತಕ್ಕಂತೆ ಇದು ನಡೆಯುತ್ತೆ. ಬಟ್ ಏನಂತಂದ್ರೆ, ನಾನು ಒಂದು ಕಲೆಕ್ಟಿವ್ ಆಗಿ ಆ ಎನರ್ಜೀಸ್ ನಾನು ಇಲ್ಲಿ ರಿಸೀವ್ ಮಾಡ್ಕೊಂಡು ಹೇಳ್ತಿರೋಂಥದ್ದು. ಬ್ರೇಕಪ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಗ್ಯಾಪ್ ತಗೊಂಡು ಅಗೇನ್ ಮತ್ತೆ ಒಂದು ಹೊಸ ಎನರ್ಜಿ ಜೊತೆಗೆ ರಿಯೂನಿಯನ್ ಆಗುವಂತಹ ಸಾಧ್ಯತೆನೂ ಇದೆ. ಯಾಕಂದ್ರೆ ರಿಯೂನಿಯನ್ ಅಂತ ನಾನು ಆಲ್ರೆಡಿ ಹೇಳ್ದೆ, ರಿಯೂನಿಯನ್ ಎನರ್ಜಿ ವೈಬ್ಸ್ ಬಂತು ಅಂತ ಹೇಳಿ. ಓಕೆ, ಕೆಲವರು
ಕ್ವೆಶನ್ ಮಾಡ್ತಾ ಇದ್ದೀರಾ. ಅದು ಗೈಡೆನ್ಸ್ ನಮಗೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ಕ್ವೆಶನ್ ಮಾಡ್ತಿದ್ದೀರಾ ಕೆಲವರು ಅಂತ ಗೈಡೆನ್ಸ್ ಅಲ್ಲಿ ಬರ್ತಿದೆ. ಅದ್ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ರೆ, ಏನೇ ಗೈಡೆನ್ಸ್ ತಗೊಂಡ್ರು ಅಲ್ಟಿಮೇಟ್ಲಿ ನಮ್ಮ ಒಂದು ಅಂತರಾತ್ಮ ಅಂದ್ರೆ ನಮ್ಮ ಒಂದು ಆತ್ಮ ಸಾಕ್ಷಿ ಏನಿದೆ ಅದನ್ನ ನಾವು ಗಾಡ್ಸ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಅಂದ್ರೆ ದೇವರ ಅಂಶ ನಮ್ಮ ಆತ್ಮ, ಅಂದ್ರೆ ಪರಮಾತ್ಮನಿಂದ ಆತ್ಮ ರೂಪದಲ್ಲಿ ದೇವರ ಅಂಶದ ರೂಪದಲ್ಲಿ ನಾವು ಬಂದಿರುವಂತದ್ದು. ಸೊ ಅಂತರಾತ್ಮದಲ್ಲಿ ಈ ಗೈಡೆನ್ಸ್ ನಾನು ನನಗೆ ಅಂತ ಅನ್ಸ್ತಾ ಇದೆ ಅಂದ್ರೆ ಅದು ನಮಗೆ ಅಂತ. ಬಿಕಾಸ್ ನಾವು ಈ ದೇಹದಲ್ಲಿ ಹುಟ್ಟೋ ಮುಂಚೆ ನಮ್ಮ ಆತ್ಮ ರೂಪದಲ್ಲೇ ಸೋಲ್ ಕಾಂಟ್ರಾಕ್ಟ್ ನ ಮಾಡ್ಕೊಂಡು ಈ ಭೂಮಿ ಮೇಲೆ ಹುಟ್ಟುವಂತದ್ದು. ನಿಮ್ಮ ಕಂಪ್ಲೀಟ್ ಫ್ರೀ ವಿಲ್ಗೆ ಇದು ನನಗೆ ಅಂತ ಅನ್ನಿಸ್ತಿದೆ, ಇದು ಓಕೆ, ಇದು ನನಗೆ ಕನೆಕ್ಟ್ ಆಗ್ತಾ ಇಲ್ಲ. ಈ ರೀತಿ ಒಂದು ಅಂತರಾತ್ಮ, ಮೈಂಡ್ ಮಾತಲ್ಲ, ಮೈಂಡ್ ಅಲ್ಲಿ ನೂರಾರು ತರ ದಿನಕ್ಕೆ ಸಾವಿರಾರು ಆಲೋಚನೆಗಳು ಬರುತ್ತೆ. ಬಟ್ ನಮ್ಮ ಅಂತರಾತ್ಮಕ್ಕೆ ಓಕೆ, ಇದು ಎಲ್ಲೋ ಒಂದ್ ಕಡೆ ನನಗೆ ಕನೆಕ್ಟ್ ಆಗ್ತಾ ಇದೆ, ಎಲ್ಲೋ ರೆಸೊನೇಟ್ ಆಗ್ತಾ ಇದೆ ಈ ಒಂದು ಗೈಡೆನ್ಸ್ ಅಂತ ನಿಮ್ಮ ಅಂತರಾತ್ಮಕ್ಕೆ ಅನ್ಸುತ್ತಲ್ಲ, ಅದು ನಿಮಗೆ ಅಂತ. ಓಕೆ, ಓವರ್ ಆಲ್ ಲವ್ ಆರ್ ರಿಲೇಶನ್ಶಿಪ್ ರೀಡಿಂಗ್ ಅಲ್ಲಿ ಇನ್ನು ಏನೆಲ್ಲ ವೈಬ್ರೇಷನ್ ಎನರ್ಜೀಸ್, ಕಲೆಕ್ಟಿವ್ ಎನರ್ಜೀಸ್ ಗೈಡೆನ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಲೈಟ್ ಆಗಿ ಎಲ್ಲೋ ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಅಂಡ್ ನೈಟ್ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಬಟ್ ನನಗೆ ಗೈಡೆನ್ಸ್ ಬರ್ತಿರೋ ಪ್ರಕಾರ ಆ ರೀತಿ ಎಲ್ಲ ಯೋಚನೆ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ. ಫೈನಲಿ ಅದ್ ಏನ್ ಆಗ್ಬೇಕೋ ಡೆಸ್ಟಿನಿಯಲ್ಲಿ ಅದೇ ಆಗೋದು. ಸೊ ಎಷ್ಟು ಬೇಗ ಆ ಒಂದು ವೈಬ್ರೇಷನ್, ಆ ಒಂದು ವಾಸ್ತವನ್ನ ಅಕ್ಸೆಪ್ಟ್ ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಲೈಫ್ ಅಲ್ಲಿ ಒಂದು ನ್ಯೂ ಚಾಪ್ಟರ್ ಅನ್ನೋದು, ಒಂದು ಹೊಸ ಸುಧಾರಣೆ ಅನ್ನೋದು ಬರುತ್ತೆ. ಓಕೆ, ಓಲ್ಡ್ ಎನರ್ಜಿ ಕ್ಲಿಯರೆನ್ಸ್ ಸ್ಟ್ರಾಂಗ್ಲಿ ಬರ್ತಾ ಇದೆ. ಅಗೇನ್ ಕಾರ್ಮಿಕ್ ಬಾಂಡೇಜ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಈ ಒಂದು ಕಾರ್ಮಿಕ್ ಸೈಕಲ್ ಕ್ರಿಯೇಟ್ ಆಗಿತ್ತಲ್ಲ, ಆ ಒಂದು ಕಾರ್ಮಿಕ್ ಕಂಪ್ಲೀಟ್ ಆಗಿ ಕ್ಲಿಯರೆನ್ಸ್ ಆಗ್ತಾ ಇದೆ. ಮೋಸ್ಟ್ಲಿ ಶನಿ ವಕ್ರಿ ಸಂಚಾರ ಫಲ ಅಂತ ಒಂದು ಈ ಒಂದು ವೀಕ್ ಅಲ್ಲಿ ನಾನು ಹಾಕಿದೀನಿ ವಿಡಿಯೋಸ್. ಶನಿ ವಕ್ರಿ ಸಂಚಾರ ನಡೀತಾ ಇದೆ ಇವಾಗ, ಮೋಸ್ಟ್ಲಿ ಆ ಒಂದು ಎನರ್ಜಿಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ರೀಡಿಂಗ್ ಬರ್ತಾ ಇದೆ. ಸೋಲ್ ಜರ್ನಿ ಅಕಾರ್ಡಿಂಗ್ ಓಲ್ಡ್ ಎನರ್ಜಿಯಿಂದ ಒಂದು ಸುಮಾರು ಪಾಠಗಳನ್ನ ಕಲಿತು ಮೊದಲಿಗಿಂತ ಸ್ಟ್ರಾಂಗ್ ಮೈಂಡೆಡ್ ಆಗ್ತೀರಾ ಅಂಡ್ ಸ್ಟ್ರಾಂಗ್ ಪರ್ಸನಾಲಿಟಿ ಆಗ್ತೀರಾ. ಯೋಚನೆ ಮಾಡುವಂತಹ ಸ್ಟೈಲು, ಯೋಚನೆ ಮಾಡುವಂತಹ ರೀತಿ ನೀತಿಗಳು ಬ್ರಾಡ್ ಆಗುತ್ತೆ, ಬದಲಾವಣೆ ಬರುತ್ತೆ, ಮೊದಲಿನಗಿಂತ ಹೆಚ್ಚು ಎನ್ಹ್ಯಾನ್ಸ್ ಆಗ್ತೀರಾ ಅಂತ ಬರ್ತಾ ಇದೆ. ಸೊ ಹಳೆ ಎನರ್ಜಿಯಲ್ಲಿ ನೀವು ಈ ಎಲ್ಲ ಪಾಠಗಳನ್ನ ಕಲಿತು ಒಂದು ಹೊಸ ಎನರ್ಜಿಗೆ, ಹೊಸ ಪೋರ್ಟಲ್ಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಓಕೆ, ಈಗ ಮ್ಯಾರೇಜ್ ರೀಡಿಂಗ್ ಅಥವಾ ವೈವಾಹಿಕ ಜೀವನ ಹೇಗಿರುತ್ತೆ ಮೇಷರಾಶಿಯವರು ಕಲೆಕ್ಟಿವ್ ಗೈಡೆನ್ಸ್ ತಗೊಳ್ಳೋದಾದ್ರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಬಟ್ ಆಗಸ್ಟ್ ಮಂತ್ ಅಲ್ಲಿ ಹೊಸ ಹಣದ ಮೂಲಗಳು ಅಂದ್ರೆ ಒಂದು ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲಾನು ಸಾಲ್ವ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ದುಡ್ಡು ಬಂದ್ರೆ ಇನ್ನೊಂದು ಯಾವ್ದೋ ಕಮಿಟ್ಮೆಂಟ್, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ತೋರ್ಸೋದಾಗಿರ್ಬೋದು ಅಥವಾ ಲ್ಯಾಂಡ್ ತಗೊಳ್ಳೋದಕ್ಕಾಗಿರ್ಬೋದು, ಸಮಥಿಂಗ್ ಲೈಕ್ ದಟ್. ಇನ್ನೊಂದು ಕಮಿಟ್ಮೆಂಟ್ ಅನ್ನ ಸಾಲ್ವ್ ಮಾಡೋದ್ರಿಂದ ಒಂದು ಫ್ಯಾಮಿಲಿ ಹೋಲ್ ಅಂಡ್ ಸೋಲ್ ಆಗಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು, ಅಥವಾ ಯಾವ್ದೋ ಒಂದು ಸಾಲ ಕಟ್ಟುವಂಥದ್ದಾಗಿರ್ಬೋದು. ಒಟ್ಟಾರೆಯಾಗಿ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಹಂತವಾಗಿ ಹಣದ ಒಂದು ಬಿಕ್ಕಟ್ಟಿನಿಂದ ಫೀಲ್ ಮಾಡ್ತೀರಾ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಮೇಲೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ತರಾನು ಸ್ವಲ್ಪ ನಿಮಗೆ ಫೀಲ್ ಆಗುತ್ತೆ. ಅಂಡ್ ಆಲ್ಸೋ ಚಾನಲಿಂಗ್ ಮೆಸೇಜ್ ಏನಂದ್ರೆ, 2 ಇಂಪಾರ್ಟೆಂಟ್ ವಿಷಯಗಳು ನಿಮ್ಮ ಎದುರಿಗೆ ಬರುತ್ತೆ, ಅದರಲ್ಲಿ ಕನ್ಫ್ಯೂಷನ್ ಆಗ್ತೀರಾ. ಎಸ್ಪೆಷಲಿ ಮನಿ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲಿ 1-2 ಕನ್ಫ್ಯೂಷನ್ ಡಿಸಿಷನ್ಸ್ ಗಳು ಬರುತ್ತವೆ. ಬಟ್ ಅದ್ರಲ್ಲಿ ಯಾವ್ದಾದ್ರು ಒಂದು ನೀವು ರೈಟ್ ಡಿಸಿಷನ್ ಮಾಡಿದ್ರೆ ಲೈಫಿನ ಫ್ಯೂಚರ್ ಏನಿದೆ ಅದೆಲ್ಲಾನು ಒಳ್ಳೇದಾಗ್ತಾ ಬರುತ್ತೆ. ಬಟ್ ಇನ್ನೊಂದು ಮಾಡಿದ್ರೆ ಸ್ವಲ್ಪ ಅದರಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳಿದೆ. ಸೊ ಕೇರ್ಫುಲ್ ಆಗಿ ಮನಿ ರಿಲೇಟೆಡ್ ಮ್ಯಾಟರ್ಸ್ ನ ಡಿಸಿಷನ್ ಮಾಡಿ. ಅಗೇನ್ ನಿಮಗೆ ಯಾವ್ದು ರೆಸೊನೇಟ್ ಆಗುತ್ತೋ, ಕನೆಕ್ಟ್ ಆಗುತ್ತೋ ಅದನ್ನ ರಿಸೀವ್ ಮಾಡಿ. ಓಕೆ, ಟ್ಯಾರೋಟ್ ರೀಡಿಂಗ್ ಅಂಡ್ ಚಾನಲಿಂಗ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದೀನಿ. ಯಾವ ರೀತಿ ನಾವು ಗೈಡೆನ್ಸ್ ತಗೋಬಹುದು ಅಂಡ್ ಯಾವ ರೀತಿ ಹೈಯರ್ ಎನರ್ಜೀಸ್ಗೆ ಕನೆಕ್ಟ್ ಮಾಡಬಹುದು, ಯಾವ ಬೇಸಿಸ್ ಮೇಲೆ ನಾವು ಆಸ್ಟ್ರಾಲಜಿಕಲ್ ಆಗಿ ನಾವು ಪ್ರಿಡಿಕ್ಷನ್ ಮಾಡ್ತೀವಿ, ಅದೆಲ್ಲಾನು ಡೀಟೇಲ್ ಆಗಿ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ, ಅವಾಗ ನಾನು ಯಾವ ಬೇಸಿಸ್ ಮೇಲೆ ನಾನು ಈ ಎಲ್ಲ ಗೈಡೆನ್ಸ್ ಕೊಡ್ತಿದ್ದೀನಿ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಸೀಕ್ರೆಟ್ಸ್ ಆಫ್ ಟ್ಯಾರೋಟ್ ರೀಡಿಂಗ್, ವಾಟ್ ಈಸ್ ಟ್ಯಾರೋಟ್ ರೀಡಿಂಗ್ ಅಂತ ವಿಡಿಯೋ ಇದೆ, ಅದನ್ನ ನೋಡಿ. ಅವಾಗ ನಾನು ಯಾವ ಬೇಸಿಸ್ ಮೇಲೆ ನಾನು ಗೈಡೆನ್ಸ್ ಕೊಡ್ತೀನಿ ಅನ್ನೋದು ನಿಮಗೆ ಕಂಪ್ಲೀಟ್ ಡೀಟೇಲ್ ಐಡಿಯಾ ಬರುತ್ತೆ. ಓಕೆ, ಒಟ್ಟಾರೆಯಾಗಿ ಮ್ಯಾರೇಜ್ ಲೈಫ್ ಲಾಸ್ಟ್ ಮಂತ್ ಗಿಂತ ಈ ಮಂತ್ ಒಂದ್ ಸ್ವಲ್ಪ ಸಮಾಧಾನವಾಗಿ ಕೂಲ್ ಆಗಿ ಇದೆ, ಚೆನ್ನಾಗೇ ಇದೆ. ಡೋಂಟ್ ವೆರಿ. ಎಜುಕೇಶನ್ ಅಲ್ಲಿ ನೋಡೋದಾದ್ರೆ, ಎಜುಕೇಶನ್ ಯಾವ ಬೇಸಿಸ್ ಮೇಲೆ ಹೇಳೋದು ಅಂದ್ರೆ, ಎನಿ ಕೈಂಡ್ ಆಫ್ ಸ್ಟೂಡೆಂಟ್ಸ್
ಅಂದ್ರೆ ಹೈಸ್ಕೂಲು, ಡಿಗ್ರಿ, ಕಾಲೇಜಸ್, ಒಟ್ಟಾರೆಯಾಗಿ ಸ್ಟಡಿ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಇರೋದು. ಎಜುಕೇಶನ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ಬಿಕಾಸ್ ಬುಧ ವಕ್ರಿ ಇದ್ರು ಇಷ್ಟು ದಿನ, ಸೊ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಿಮಗೆ. ನೀವು ಅನ್ಕೊಂಡ್ ಲೆವೆಲ್ಗೆ ಓದಕ್ಕೆ, ಸ್ಟಡಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾರ್ಮಲ್ ಗಿಂತ ಹೆಚ್ಚು ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಓಕೆ, ಚಾನಲಿಂಗ್ ಅಲ್ಲಿ ಏನ್ ಬರ್ತದೆ ಅಂದ್ರೆ, ಫೋಕಸ್ ಮಾಡ್ಲಿಕ್ಕೋಸ್ಕರ ಓದಕ್ಕೂ ಮುಂಚೆ 21 ಟೈಮ್ಸ್ ಸರಸ್ವತಿ ಮಂತ್ರ ಹೇಳ್ಕೊಂಡು ಕುತ್ಕೊಂಡ್ರೆ ಆ ಒಂದು ವೈಬ್ರೇಷನ್ ಇಂದ, ಆ ಒಂದು ಎನರ್ಜಿಯಿಂದ ಬ್ರೈನ್ ಅಲ್ಲಿ ನರ್ವಸ್ ಆಕ್ಟಿವೇಟ್ ಆಗಿ ನಿಮ್ಗೆ ಸ್ವಲ್ಪ ನಾರ್ಮಲ್ ಗಿಂತ ಹೆಚ್ಚು ಫೋಕಸ್ ಬರುವಂತ ಸಾಧ್ಯತೆನೂ ಇದೆ. ಮಂತ್ರ ಹೀಗಿದೆ: ಐಂ ವದ ವದ ವಾಗ್ದೇವಿಯೈ ನಮಃ. ಐಂ ಅನ್ನೋದು ಜ್ಞಾನ, ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟ ವೈಬ್ರೇಷನ್ ಮಂತ್ರ ಅದು. ಸೊ ಇಡೀ ಬ್ರಹ್ಮಾಂಡ ಓಂಕಾರದಿಂದ ಹೇಗಾಗಿದೆಯೋ ಅದೇ ರೀತಿ ಜ್ಞಾನದ ಒಂದು ಬೀಜ ಮಂತ್ರ ಏನಿದೆ ಅದು ಐಂ ಬೀಜ ಮಂತ್ರ. ಸೊ ಬ್ರೈನ್ ಅಲ್ಲಿ ಸ್ವಲ್ಪ ಈ ವೈಬ್ರೇಷನ್ ನಾವು ರಿಪೀಟೆಡ್ಲಿ ಮಿನಿಮಮ್ 21, ನಿಮ್ಗಿನ್ನು ನಿಮ್ಮ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟು ಸರಿ, ಈವನ್ ಅಲ್ಲ ಆಡ್ ನಂಬರ್ಸ್ ಆಗಿ ಹೇಳ್ಕೋಬಹುದು. ತುಂಬಾ ಬ್ರೈನ್ ನರ್ವ್ಸ್ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಚೆನ್ನಾಗಿ ಸ್ಟಡಿ ಮಾಡಬಹುದು, ಫೋಕಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮೆಮೊರಿ ಪವರ್ಗೆ ಹೆಲ್ಪ್ ಆಗುತ್ತೆ. ಸೊ ಮಿನಿಮಮ್ 21 ಟೈಮ್ಸ್ ಹೇಳ್ಕೊಂಡು ಸ್ಟಡಿ ಮಾಡೋದನ್ನ ಶುರು ಮಾಡಿದ್ರೆ ಅದು ಒಂದ್ ಸ್ವಲ್ಪ ಮನಸ್ಸನ್ನ ಹಿಡಿದಿಡುತ್ತೆ, ಮೈಂಡಿಗೆ ಮೆಮೊರಿ ಪವರ್ ಕೊಡುತ್ತೆ. ಲಾಂಗ್ ಡ್ಯೂರೇಷನ್ ಅಲ್ಲಿ ಓದ್ಕೋಬಹುದು. ಅದು ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರಿಗೆ ಆದ್ರೂ ಅದು ಒಂದು ಓದಿರೋದು ನೆನ್ಪಿಟ್ಕೋಬೇಕು, ಆಮೇಲೆ ಬೇಗ ಒಂದ್ ಸಲ ಓದಿದ್ರೇನೆ ಅರ್ಥ ಆಗ್ಬಿಡ್ಬೇಕು ಅಂದ್ರೆ ಇದು ಮೋಸ್ಟ್ಲಿ ಹೆಲ್ಪ್ ಮಾಡುತ್ತೆ. ಬಟ್ ಏನಂದ್ರೆ ಬುಧ ರೆಟ್ರೋಗ್ರೇಡ್ ಇಂದ ಮತ್ತೆ ನಾರ್ಮಲ್ ಸಂಚಾರದಲ್ಲಿ ಬಂದಾಗ ಅಗೇನ್ ಮನಸ್ಸು ಮುಂಚೆ ತರ ಓದಕ್ಕೆ ಎಲ್ಲ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಕರಿಯರ್, ಜಾಬ್, ಬಿಸ್ನೆಸ್ ಅಲ್ಲಿ ನೋಡೋದಾದ್ರೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ಇಷ್ಟು ದಿನದ ಒಂದು ಪರಿಶ್ರಮ ಏನ್ ಪಟ್ಟಿದ್ರಿ ಅದಕ್ಕೆ ತಕ್ಕಂತ ಪ್ರತಿಫಲ ಈ ಆಗಸ್ಟ್ ಮಂತ್ ಅಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಈ ಮಂತ್ ಅಲ್ಲೇ ಬಂದ್ಬಿಡೋದಲ್ಲ, ಈ ಮಂತ್ ಅಲ್ಲಿ ಹಂತ ಹಂತವಾಗಿ ಶುರು ಆಗ್ತಾ ಹೋಗುತ್ತೆ. ಓವರ್ ಆಲ್ ಆಗಿ ನಿಮ್ಮ ಗ್ರಹ ನಕ್ಷತ್ರಗಳು ಒಂದು ಒಳ್ಳೆಯ ಪ್ರಭಾವವನ್ನ ಕೊಡಕ್ಕೆ ಈ ಆಗಸ್ಟ್ ಮಂತ್ ಇಂದ ಶುರು ಮಾಡುತ್ತೆ. ಓಕೆ, ಚಾನಲಿಂಗ್ ಗೈಡೆನ್ಸ್ ಅಲ್ಲಿ ಏನ್ ಬರ್ತಿದೆ ಅಂದ್ರೆ, ಆಲ್ಮೋಸ್ಟ್ 1 to 2 ಇಯರ್ ಇಂದ ನೀವು ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದೀರಾ, ಸಖತ್ತು ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದೀರಾ. ಬಟ್ ಅದಕ್ಕೆ ತಕ್ಕಂತ ರಿಸಲ್ಟ್ ಬರ್ತಾ ಇರ್ಲಿಲ್ಲ. ಬಟ್ ಇನ್ ಮುಂದೆ ಏನಾಗ್ತಾ ಇದೆ, ನಾ ಆಲ್ರೆಡಿ ಓವರ್ ಆಲ್ ಎನರ್ಜಿಯಲ್ಲಿ ನೋಡಿರೋ ಪ್ರಕಾರ ಓಲ್ಡ್ ಎನರ್ಜಿ ಎಲ್ಲ ಕ್ಲಿಯರೆನ್ಸ್ ಆಗ್ತಾ ಇದೆ. ಒಂದು ಕಾರ್ಮಿಕ್ ಬಾಂಡೇಜ್ ಏನಿದೆ ಅದು ಕ್ಲಿಯರೆನ್ಸ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಒಂದು ಗ್ರಹಗತಿಗಳೆಲ್ಲ ಇವಾಗ ಒಂದು ಒಳ್ಳೆ ಪ್ರಭಾವವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಓವರ್ ಆಲ್ ಆಗಿ ಕರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನೀವ್ ಏನ್ ಸಂಕಲ್ಪ ತೊಟ್ಟಿ ಇದನ್ನ ಫೋಕಸ್ಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಳ್ತಿರೋ ಅದು ಮಾಡುವಂತಹ ಒಂದು ತಾರಾಬಲ ಕ್ರಿಯೇಟ್ ಆಗಿದೆ. ಹಾಗಾಗಿ ನೀವು ಏನ್ ನ್ಯೂ ಚಾಪ್ಟರ್ ನ ಶುರು ಮಾಡ್ಬೇಕಂತಿದ್ದೀರೋ ಸ್ವಲ್ಪ ಯೋಚಿಸಿ ಫ್ಯೂಚರ್ ಬಗ್ಗೆ, ನಂತರ ಕೇರ್ಫುಲ್ ಆಗಿ ಡಿಸಿಷನ್ ಮಾಡಿ ಅದನ್ನ ಶುರು ಮಾಡಿ. ಬಿಕಾಸ್ ನೀವ್ ಏನ್ ಮಾಡಿದ್ರು ಅದು ಬೇಗ ಕೈಗೂಡುವಂತ ಟೈಮ್ ಸ್ಪ್ಯಾನ್ ಶುರು ಆಗಿದೆ. ಅವಕಾಶಗಳು, ಸುಮಾರು ಅವಕಾಶಗಳು ಬರುತ್ತೆ ಈ ಮಂತ್ ಅಲ್ಲಿ. ಸ್ವಲ್ಪ ಡಿಸಿಷನ್ ಮಾಡುವಾಗ ಕನ್ಫ್ಯೂಷನ್ಸ್ ಬರುತ್ತೆ ಅಂತ ಹೇಳ್ದೆ ಆಲ್ರೆಡಿ. ಅದೇ ಪ್ರಕಾರ ಸ್ವಲ್ಪ ಆ ಕನ್ಫ್ಯೂಷನ್ ನ ಓವರ್ಕಮ್ ಮಾಡಿ ರೈಟ್ ಡಿಸಿಷನ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿಗಳ ಜೊತೆಗೆ ಒಂದು ಹಲವಾರು ಜನರ ಜೊತೆಗೆ ಭೇಟಿ ಮಾಡಿ ಡಿಸ್ಕಸ್ ಮಾಡಿ ನಿಮ್ಮ ಒಂದು ಡಿಸಿಷನ್ ತಗೊಳ್ಳೋದು ಒಳ್ಳೇದು. ನಿಮ್ ಲೈಫ್ ಅಲ್ಲಿ ಒಂದು ಹೊಸ ಮೆಂಟರ್ ಬರ್ತಾರೆ. ಪರ್ಸನಲ್ ಲೈಫ್ ಅಲ್ಲಿ ಆಗಿರಬಹುದು ಅಥವಾ ನಿಮ್ಮ ಒಂದು ಪ್ರೊಫೆಷನಲ್ ಲೈಫ್ ಅಲ್ಲಿ ಆಗಿರಬಹುದು. ನೀವು ಹೊಸ ಜೀವನ ಶೈಲಿ ಆಗಿರ್ಬೋದು ಅಥವಾ ಒಂದು ವರ್ಕ್ ಪ್ಯಾಟರ್ನ್ ಆಗಿರ್ಬೋದು, ಹೊಸ ಅದನ್ನ ಕಲಿತಾ ಹೋಗ್ತೀರಾ. ಆ ರೀತಿ ಒಂದು ಒಳ್ಳೆ ಲೈಫಿಗೂ ಮೆಂಟರ್ ಸಿಗ್ತಾರೆ, ಪ್ರೊಫೆಷನಲ್ ಲೈಫಿಗೂ ಒಂದು ಮೆಂಟರ್ ಸಿಗ್ತಾರೆ. ಹಂತದಲ್ಲೂ ನಿಮಗೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಈ ಒಂದು ಓವರ್ ಆಲ್ ಎನರ್ಜಿ ಬರ್ತಾ ಇದೆ. ಈ ವರ್ಷದಲ್ಲಿ ನೀವು ಸಾಕಷ್ಟು ಜೀವನದ ಪಾಠಗಳನ್ನ ಕಲ್ತಿದ್ದೀರಾ ಅಂಡ್ ನಿಮ್ಮಲ್ಲೇ ನೀವೇ ಎವಾಲ್ವ್ ಆಗ್ತಾ ಇದ್ದೀರಾ. ಅಂದ್ರೆ ನೀವೇ 1 ಅಥವಾ 2 ವರ್ಷದ ಹಿಂದಿರುವಂತಹ ವ್ಯಕ್ತಿ ಅಲ್ಲ. ಇವಾಗ ನೀವು ಆಲ್ರೆಡಿ ಲೈಫ್ ಅಲ್ಲಿ ಕಷ್ಟಪಟ್ಟು ಒಂದು ನಿಮ್ಮ ಯೋಚನೆ ಮಾಡುವ ಸ್ಟೈಲ್ ಅಲ್ಲಿ ಆಗಿರಬಹುದು, ಒಂದು ಮೆಚುರಿಟಿ ಬಂದಿದೆ, ಒಂದು ಪ್ರೌಢತೆ ಬಂದಿದೆ, ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಆಗಿದ್ದೀರಾ. ಅಂಡ್ ತುಂಬಾ ಸೆನ್ಸಿಟಿವ್, ತುಂಬಾ ಸಿಟ್ ಬರುವಂತದ್ದಾಗಿತ್ತು. ಬಟ್ ಈಗಲೂ ಸಿಟ್ ಬರುತ್ತೆ, ಬಟ್ ಮುಂಚೆಗಿಂತ ಕಂಪ್ಯಾರಿಟಿವ್ಲಿ ಬೆಟರ್. ಜನಗಳ ರಿಯಲ್ ಫೇಸ್ ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೀರಾ. ಓಕೆ, ಇದೆಲ್ಲ ಒಂದು ಪಾಸಿಟಿವ್ ಲೈಫಲ್ಲಿ. ಓಕೆ, ನೀವು ಹೊಸ ಆಫೀಸ್ ಓಪನ್ ಮಾಡ್ಬೋದು ಅಥವಾ ಒಂದು ಹೊಸ ಪ್ಲೇಸ್ಮೆಂಟ್ಗೆ ನೀವು ಹೋಗ್ಬೋದು. ಓಕೆ, ದೆನ್ ಯಾವ್ದಾದ್ರು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೋದು. ಇದಕ್ಕೆ ರಿಲೇಟೆಡ್ ಆಗಿರುವಂತ ಹೊಸ ಆಪರ್ಚುನಿಟೀಸ್ಗಳು, ಅವಕಾಶಗಳು ನಿಮ್ಗೆ ಸಿಗುತ್ತೆ. ಅದನ್ನ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗತ್ತೆ, ಬಟ್ ಡಿಸಿಷನ್ ಮಾಡುವಾಗ ಕೇರ್ಫುಲ್ ಆಗಿ ಮಾಡಿ ನಂತರ ನಿಮಗೆ ಒಳ್ಳೇದಾಗತ್ತೆ. ಈಗ ಹೆಲ್ತ್ ಹೇಗಿದೆ, ಹೆಲ್ತ್ ರೀಡಿಂಗ್ ಅಲ್ಲಿ ನೋಡೋದಾದ್ರೆ ಹೆಲ್ತ್ ಇಶ್ಯೂಸ್ ಅಲ್ಲೂ ಸಹ
ಓಲ್ಡ್ ಚಾಪ್ಟರ್ ಕ್ಲಿಯರ್ ಆಗ್ತಾ ಇದೆ. ಲಾಂಗ್ ಟೈಮಿಂದ ಏನೋ ಒಂದು ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಕಂಟಿನ್ಯೂಸ್ ಆಗಿತ್ತು, ಬಟ್ ಅದೇನಾಗುತ್ತೆ ಇವಾಗ ಕ್ಲಿಯರ್ ಆಗುತ್ತೆ. ಜೊತೆಗೆ ಏನ್ ಗೈಡೆನ್ಸ್ ಬರ್ತಿದೆ ಅಂದ್ರೆ, ಡಾಕ್ಟರ್ ಹತ್ರ ಇದು ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಕೊಂಡು ತೋರಿಸಿಲ್ಲ, ಸುಮಾರು ದಿನಗಳಿಂದ ಪ್ರಾಬ್ಲಮ್ ಇತ್ತು ಅಂದ್ರೆ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೊಂದು ಇತಿಶ್ರೀ ಹಾಡ್ಬಿಡಿ ಅಂತ ಬರ್ತಾ ಇದೆ. ಈ ಬಿಡ್ತಾ ಹೋದ್ರೆ ಇನ್ನೂ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಬಟ್ ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ತಗೊಂಡ್ರೆ ಈಗಲೇ ಬೇಗ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಬರ್ತಾ ಇದೆ. ಮೋಸ್ಟ್ಲಿ ಇದು ಯಾರಿಗೆ ಪರ್ಟಿಕ್ಯುಲರ್ ಚಾನಲಿಂಗ್ ಮೆಸೇಜ್ ಇರ್ಬೋದು, ಗೊತ್ತಿಲ್ಲ. ಹೆಲ್ತ್ ಅಲ್ಲಿ ಎನಿ ಕೈಂಡ್ ಆಫ್ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರೂ ಓಲ್ಡ್ ಎನರ್ಜಿ ಕ್ಲಿಯರೆನ್ಸ್ ಅಂತ ಓವರ್ ಆಲ್ ಎನರ್ಜಿ ಹೇಳಿದ್ನಲ್ಲ, ಅದೇ ಪ್ರಕಾರವಾಗಿ ಅದು ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಬೇಗ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಅದು ಬಿಟ್ರೆ ಹೆಚ್ಚಾಗಿ ಹೆಲ್ತ್ ಇಶ್ಯೂಸ್ ಈ ಮಂತ್ ಅಲ್ಲಿ ಅಷ್ಟೊಂದೇನಿಲ್ಲ. ಹೆಲ್ದಿ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಹೀಗೆ ಇರಿ. ಅಂಡ್ ಆಲ್ಸೋ ಕ್ರಾನಿಕ್ ಡಿಸೀಸ್ ಯಾರಿಗಾದ್ರೂ ಇದ್ರೆ ಅಂದ್ರೆ ಲಾಂಗ್ ಟೈಮ್ ದೊಡ್ಡ ಹೆಲ್ತ್ ಇಶ್ಯೂಸ್ ಯಾರಿಗಾದ್ರೂ, ಇದು ಪರ್ಟಿಕ್ಯುಲರ್ ಮೆಸೇಜು ಎಲ್ಲರಿಗೂ ಅಲ್ಲ, ಎಗೈನ್ ಗೊತ್ತಿಲ್ಲ ಪರ್ಟಿಕ್ಯುಲರ್ ಯಾರಿಗೆ ಗೈಡೆನ್ಸ್ ಬರ್ತಿದೆ ಅಂತ. ವಿಯರ್ಡ್ ಅನಿಸ್ತಾ ಇದೆ. ಏನಂತಂದ್ರೆ ಸಮಥಿಂಗ್ ಸುಮಾರು ಕಾಲದಿಂದ ದೊಡ್ಡ ಒಂದು ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಅದು ಸ್ವಾಭಾವಿಕವಾಗಿ ಬಂದಿರುವಂಥದ್ದಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಇಂದ ಬಂದಿರುವಂಥದ್ದು ಬರ್ತಿದೆ. ಗೊತ್ತಿಲ್ಲ ವಿಯರ್ಡ್ ಮೆಸೇಜ್ ಯಾರಿಗೆ ಅಂತ. ಕಲೆಕ್ಟಿವ್ ರೀಡಿಂಗ್ ಅಲ್ಲಿ ಈ ಮೆಸೇಜ್ ಬರಲ್ಲ ಯೂಶಲಿ, ಬಟ್ ಬಂದಿದೆ. ಬಟ್ ಇದು ಎಲ್ಲರಿಗೂ ಅಲ್ಲ, ಐ ಡೋಂಟ್ ನೋ ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಗೈಡೆನ್ಸ್ ಬಂದಿದೆ. ಸೊ ಈ ತರ ನಿಮಗೆ ಏನಾದರೂ ಮನ್ಸಲ್ಲಿ ಫೀಲ್ ಆದ್ರೆ, ಲಾಂಗ್ ಟೈಮ್ ಇಂದ ಇದೆ ಅಂತ ಫೀಲ್ ಆದ್ರೆ ಹನುಮಾನ್ ದಾದಾ ಟೆಂಪಲ್ಗೆ ಹೋಗಿ ಅಲ್ಲಿ ತೀರ್ಥ ಹಾಕಿಸ್ಕೊಳ್ಳಿ ಅಂಡ್ ಅರ್ಚನೆ ಮಾಡಿಸ್ಕೊಳ್ಳಿ. ಇಫ್ ಪಾಸಿಬಲ್ ರೆಗ್ಯುಲರ್ ಆಗಿ ಒಂದು 45 ಡೇಸ್ ಅಥವಾ ನಿಮಗೆ ಈವನ್ ನಂಬರ್ಸ್ ಅಲ್ಲಿ ಎಷ್ಟು ಸಾಧ್ಯನೋ ನಿಮ್ಮ ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿ ನಿಮ್ಮ ಆತ್ಮಸಾಕ್ಷಿ ಎಷ್ಟು ದಿನ ಹೇಳುತ್ತೋ ಅಷ್ಟು ದಿನ ಡೈಲಿ 1 ಟೈಮ್ ಆರ್ 7 ಟೈಮ್ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ. ಓಕೆ, ಓವರ್ ಆಲ್ ಆಗಿ ಹೆಲ್ತ್ ಅಲ್ಲಿ ಮೇಷರಾಶಿಯವರಿಗೆ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಬಟ್ ವಿಯರ್ಡ್ ಪರ್ಟಿಕ್ಯುಲರ್ ಯಾರಿಗೆ ಗೊತ್ತಿಲ್ಲ, ಗೈಡೆನ್ಸ್ ಬಂತು. ಯಾರಿಗೆ ಕನೆಕ್ಟ್ ಆಗುತ್ತೋ ಅವರು ಅದಕ್ಕೆ ರೆಮಿಡಿ ಮಾಡ್ಕೊಳ್ಳಿ. ಹನುಮಾನ್ ಟೆಂಪಲ್ಗೆ ಹೋಗಿ ಅಂಡ್ ಡೈಲಿ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ. ಅದೇನು ಒಂದು 4 to 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅಂಡ್ ಇನ್ ಮಿಕ್ಕಂತೆ ಓವರ್ ಆಲ್ ಎನರ್ಜಿ ಏನಿದೆ ಅಂದ್ರೆ, ಓಲ್ಡ್ ಚಾಪ್ಟರ್ ಕ್ಲೋಸ್ ಆಗುತ್ತೆ, ಒಂದು ನ್ಯೂ ಚಾಪ್ಟರ್ ಶುರು ಆಗುತ್ತೆ, ಅಥವಾ ರಿಯೂನಿಯನ್ ಆಗುವಂತಹ ಸಾಧ್ಯತೆನೂ ಇದೆ. ಸೆಲೆಬ್ರೇಷನ್ ಇದೆ ಅಂಡ್ ಎಂಜಾಯ್ಮೆಂಟ್ ಅಂಡ್ ಪೂಜೆ ಪುನಸ್ಕಾರ ಇವೆಲ್ಲಾನು ಬರ್ತಾ ಇದೆ. ಓವರ್ ಆಲ್ ಎನರ್ಜಿ ಪಾಸಿಟಿವ್ ಆಗಿದೆ. ನೆಕ್ಸ್ಟ್ ಆಗಸ್ಟ್ ಇಂದ ಲೈಫ್ ಅಲ್ಲಿ ಪಾಸಿಟಿವ್ ಆಗ್ತಾ ಶುರು ಆಗುತ್ತೆ. ಈ ಗೈಡೆನ್ಸ್ ಅಥವಾ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಅಭಿಜಿತ್ 33 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಅಂಡ್ ಆಲ್ಸೋ ಚಾನೆಲ್ ಡಿಸ್ಕ್ರಿಪ್ಷನ್ ನ ಒಂದ್ಸಲಿ ಚೆಕ್ ಮಾಡಿ, ಅಂದ್ರೆ ಯಾವೆಲ್ಲ ರಿಲೇಟೆಡ್ ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅಂತ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್. ಥ್ಯಾಂಕ್ ಯು.